ನಮಸ್ಕಾರ ಎಲ್ರಿಗೂ ಮನೆ ತಿಂಡಿ ತಿನಿಸು ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಸಲ ನಮ್ಮ ಚಾನಲ್ಗೆ ಬರ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನ ಮರಿಬೇಡಿ. ಹುಳಿ ಅಥವಾ ಸಾಂಬಾರ್ ಮಾಡೋದಕ್ಕೆ ಮಾತ್ರ ನಾವು ಇಷ್ಟು ದಿನ ನುಗ್ಗೆಕಾಯಿ ಬಳಸ್ತಾ ಇದ್ವಿ. ಆದರೆ ಇವತ್ತಿನ ವಿಡಿಯೋನಲ್ಲಿ ನುಗ್ಗೆಕಾಯಿಂದ ರಸಂ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲು ನಾನಿಲ್ಲಿ ಒಂದು ಕುಕ್ಕರ್ಗೆ 1 ಚಮಚದಷ್ಟು ತೊಗರಿ ಬೇಳೆನ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ. ಅದ್ರ ಜೊತೆಗೇನೆ ಈಗ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿರೋ ನುಗ್ಗೆಕಾಯಿ ಹೋಳುಗಳನ್ನ ಹಾಕೊಳ್ಳೋಣ. ಈಗ ದಪ್ಪಕ್ಕೆ ಹೆಚ್ಚಿಕೊಂಡಿರೋ 1 ಈರುಳ್ಳಿನೂ ಹಾಕೋತಾ ಇದ್ದೀನಿ. ಇದೆಲ್ಲಾನು ಮುಳುಗೋವರೆಗೂ ನೀರು ಹಾಕೊಂಡು ಅದ್ರ ಜೊತೆಗೆ ಚಿಟಿಕೆ ಅರಿಶಿನ, ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕೊಂಡು ಕುಕ್ಕರ್ ಮುಚ್ಚಿಟ್ಟು 4 ರಿಂದ 5 ವಿಸಿಲು ಕೂಗ್ಸೋಣ. ಕುಕ್ಕರ್ ಕೂಲ್ ಆದ್ಮೇಲೆ ಎಲ್ಲಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಆ ನುಗ್ಗೆಕಾಯಿ ಎಲ್ಲಾನು ರಸ ಬಿಟ್ಕೋಬೇಕು. ನಮಗೆ ಈ ರಸ ಮಾತ್ರ ಬೇಕು, ಅದಕ್ಕೆ ವಿಡಿಯೋಲಿ ತೋರಿಸಿರೋ ಹಾಗೆ ಈ ಥರ ಸೋಸ್ಕೊಳ್ಳಿ. ರಸ ಮಾತ್ರ ಇಟ್ಕೊಂಡು ಸಿಪ್ಪೆ ಎಲ್ಲ ಬೇರೆ ಮಾಡ್ಕೊಳ್ಳಿ. ಈಗ ಇದಕ್ಕೆ ಒಂದು ಸಣ್ಣದಾಗಿ ಮಸಾಲೆ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಅರ್ಧ ಚಮಚದಷ್ಟು ಜೀರಿಗೆ, ಅರ್ಧ ಚಮಚದಷ್ಟು ಮೆಣಸು, ಒಂದು 4 ರಿಂದ 5 ಬೆಳ್ಳುಳ್ಳಿ. ನಿಮಗೆ ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಖಾರಕ್ಕೆ 1-2 ಮೆಣಸಿನ್ಕಾಯಿ, ಒಂದು 10 ಕರಿಬೇವಿನ ಸೊಪ್ಪು ಹಾಕ್ಕೊಂಡು ನೀರು ಹಾಕ್ಕೊಳ್ದೆ ಸುಮ್ಮನೆ ಪುಡಿಯಾಗಿ ರುಬ್ಕೊಳ್ಳಿ. ನೋಡಿ, ಈ ಥರ ತರ್ತರಿಯಾಗಿ ಇಷ್ಟ ಆದರೆ ಸಾಕು. ಈಗ ಒಂದು ಪಾತ್ರೆಗೆ 2 ಚಮಚದಷ್ಟು ಎಣ್ಣೆ ಹಾಕೊಂಡು ಕಾಯಕ್ಕೆ ಬಿಡಿ. ಎಣ್ಣೆ ಕಾದ್ಮೇಲೆ 1/4 ಚಮಚದಷ್ಟು ಸಾಸಿವೆ ಹಾಕಿ ಚಿಟ್ಕುಟ್ಲಿ. ಸಾಸಿವೆ ಚಿಟ್ಕುಟ್ಟಿದ್ಮೇಲೆ ಇದಕ್ಕೆ ಚಿಟಿಕೆ ಹಿಂಗ್ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಸಣ್ಣದಾಗಿ ಹೆಚ್ಚಿಟ್ಟಿರೋ ಟೊಮೆಟೊನು ಹಾಕೊಂಡು ಬೇಯೋವರೆಗೂ ಹುರ್ಕೋತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಬಾಡ್ಸಾದ್ಮೇಲೆ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೊಂಡು ಸ್ವಲ್ಪ ಕೈ ಆಡಿಸ್ತಾ ಇದ್ದೀನಿ. ಅದ್ರ ಜೊತೆಗೇನೆ ಚಿಟಿಕೆ ಅರಿಶಿನನೂ ಹಾಕೊಳ್ಳಿ. ಟೊಮೆಟೊ ಇಲ್ಲಿ ಚೆನ್ನಾಗಿ ಬೇಯಲಿ ಅಂತ ನಾನಿಲ್ಲಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಡ್ತಾ ಇದ್ದೀನಿ. ಟೊಮೆಟೊ ಬೆಂದಾದ್ಮೇಲೆ ನಾವು ಶೋಧಿಸಿಟ್ಕೊಂಡಿದ್ವಲ್ಲ ನುಗ್ಗೆಕಾಯಿ ಮತ್ತೆ ಬೇಳೆ ರಸನ, ಅದನ್ನ ಇದಕ್ಕೆ ಹಾಕೊಂಡು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕೊಂಡು ಕುದಿಯಕ್ಕೆ ಬಿಡೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯಕ್ಕೆ ಬಿಡಿ. ಇದು ಚೆನ್ನಾಗಿ ಕುದ್ದಾದ್ಮೇಲೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ.
ನುಗ್ಗೆಕಾಯಿ ರಸಂ ರೆಡಿ ಆಗಿದೆ. ಇದು ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಚಳಿಗಾಲದಲ್ಲಿ ಇದನ್ನು ಸೂಪ್ ಥರನೂ ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೂ ತುಂಬ ಒಳ್ಳೆಯದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.